ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು PM ಕಿಸಾನ್ 22ನೇ ಕಂತಿನ ಹಣವನ್ನ ಸಂಪೂರ್ಣವಾಗಿ 2,000 ರೂಪಾಯಿ ಹಣವನ್ನ 13 ಅಂದ್ರೆ ಇದೇ ತಿಂಗಳ 13ನೇ ತಾರೀಕಿಗೆ ಎಲ್ಲಾ ರೈತರ ಖಾತೆಗೆ ಸಂಪೂರ್ಣವಾಗಿ 2,000 ರೂಪಾಯಿ ಹಣವನ್ನ ಜಮಾ ಮಾಡಲಾಗಿದೆ. ಈ ಒಂದು 13ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯಾ ಅಥವಾ ಇಲ್ಲ, ಈ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ನಿಮ್ಮ ಊರಿನ ಒಂದು ಲಿಸ್ಟ್ ಅನ್ನ ನೀವು ಪರಿಶೀಲನೆಯನ್ನ ಮಾಡ್ಕೋಬಹುದು. ಯಾಕಂದ್ರೆ ಕೆಲವೊಬ್ಬರಿಗೆ ಮೆಸೇಜ್ ಬಂದಿರುತ್ತೆ, ಕೆಲವೊಬ್ಬರಿಗೆ ರೊಕ್ಕ ಹಾಕಿದ್ದು ಕೂಡ ಅಥವಾ ಜಮಾ ಆಗಿದ್ದು ಕೂಡ ನಮ್ಗೆ ಗೊತ್ತಾಗಿರೋದಿಲ್ಲ. ಹಂಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಇವತ್ತು PM ಕಿಸಾನ್ ದಿಂದ 22ನೇ ಕಂತಿನ ಹಣ ಬಂದಿರುವಂತ ಮಾಹಿತಿಯನ್ನ ಅಥವಾ ನಮ್ಮ ಊರಿನಲ್ಲಿ ಎಷ್ಟು ಜನರಿಗೆ ಬಂದಿದೆ ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆಯನ್ನ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದಾನೆ. ಯಾಕಂದ್ರೆ ಇಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ವತಿಯಿಂದ ಇವತ್ತು ಸಂಪೂರ್ಣವಾಗಿ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೇರವಾಗಿ ಹಣಕಾಸಿನ ನೆರವು ಕೂಡ ಈ ಒಂದು ಯೋಜನೆಯಲ್ಲಿ ಸಂಪೂರ್ಣವಾಗಿ ನಾವು ಪಡಿತಾ ಇರ್ತೀವಿ. ಹಾಗಾಗಿ PM ಕಿಸಾನ್ 22ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ ಅಥವಾ ಇಲ್ಲ, ಜೊತೆಗೆ ನಿಮ್ಮ ಒಂದು ಊರಿನ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆ ಮಾಡ್ಕೋಬಹುದು ಅಂದ್ರೆ, ಜೊತೆಗೆ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬೇಕು, DBT ಅಂತ ಅಪ್ಲಿಕೇಶನ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ನೀವು ಪರಿಶೀಲನೆ ಮಾಡ್ಕೋಬಹುದು. ಇಲ್ಲ ಸರ್ ನನಗೆ ಅಂದ್ರೆ ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇವತ್ತು DBT ಮುಖಾಂತರ ಏನಾಗುತ್ತೆ, ಡೈರೆಕ್ಟ್ ಆಗಿ ನಿಮ್ಗೆ ಹಣ ಜಮಾ ಆಗಿರುವಂತ ಮಾಹಿತಿಯನ್ನ ನೀವೇನ್ ಮಾಡಬಹುದು, ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಚೆಕ್ ಮಾಡ್ಕೋಬಹುದು. ಪ್ಲೇ ಸ್ಟೋರ್ ಒಳಗೆ ಹೋಗ್ರಿ, ನಿಮ್ಮ ತಂದೆ ಅಥವಾ ನಿಮ್ಮ ಯಾರ ಹೆಸರ ಮೇಲೆ ನಿಮ್ಮ ಹೊಲಗಳು ಇರ್ತಾವೋ ಅವರ ಹೆಸರ ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ, ಅವರ ಒಂದು ಮೊಬೈಲ್ ಒಳಗೆ ಏನ್ ಮಾಡ್ರಿ, ಒಂದು DBT ಅಪ್ಲಿಕೇಶನ್ ಹಾಕೋರಿ. ಅದ್ರ ಒಳಗೆ ಅವರ ಒಂದು ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಹಾಕಿ DBT ಅಪ್ಲಿಕೇಶನ್ ಲಾಗಿನ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಬರುವಂತ ಎಲ್ಲ ತರದ ಒಂದು ಹಣವನ್ನ ನೀವು ಮೊಬೈಲ್ ಫೋನ್ ನಲ್ಲಿ ಜಮಾ ಆಗಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು. ಜೊತೆಗೆ ಇವತ್ತು PM ಕಿಸಾನ್ 22ನೇ ಕಂತಿನ ಹಣ ಸಂಪೂರ್ಣವಾಗಿ ಜಮಾ ಆಗಿದೆ. ಆ ಒಂದು ಜಮಾ ಆಗಿರುವಂತಹ ಲಿಸ್ಟ್ ಅನ್ನ ನಾವು ನೋಡ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ, PM ಕಿಸಾನ್ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೋಬೇಕು, ಎಂಟರ್ ಮಾಡೋಣ. ಸಂಪೂರ್ಣವಾಗಿ ನಮ್ಗೆ PM ಕಿಸಾನ್ ಅಂತೇಳಿ ಈ ರೀತಿಯಾಗಿ ಒಂದು ಪೇಜ್ ನಮ್ಗೆ ಇಲ್ಲಿ ಓಪನ್ ಆಗ್ತದೆ. ಹೌದಾ, ಓಪನ್ ಆದ ನಂತರ ನಾವೇನ್ ಮಾಡ್ಬೇಕಾಗಿದೆ, ನಿಮ್ಮ ಒಂದು ಬೆನಿಫಿಷರಿ ಸ್ಟೇಟಸ್ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬಹುದು. ಇಲ್ಲ ಸರ್ ನನಗೆ PM ಕಿಸಾನ್ ಒಂದು ನಂಬರ್ ಗೊತ್ತಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್ ನಾನು ಇವತ್ತು 22ನೇ ಕಂತಿನ ಹಣ ಬಂದಿರುವಂತ ನಮ್ಮ ಊರಿನ ಒಂದು ಲಿಸ್ಟ್ ಅನ್ನ ನೋಡ್ಬೇಕಾಗಿತ್ತು ಅಂದ್ರೆ PM ಕಿಸಾನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿ ಸಂಪೂರ್ಣವಾಗಿ ನಮ್ಗೆ ಏನಾಗುತ್ತೆ, ಈ ರೀತಿಯಾಗಿರುವಂತಹ ಪೇಜ್ ಓಪನ್ ಆಗುತ್ತೆ. ಓಕೆ, ನೋಡಬಹುದು ಈ ರೀತಿಯಾಗಿ ನಮಗೆ ಸಂಪೂರ್ಣವಾಗಿ ನಾನು ಕನ್ನಡದಲ್ಲಿ ಈ ಒಂದು ಪೇಜ್ ಅನ್ನ ಮಾಡ್ಕೊಂಡಿದ್ದೇನೆ. ಇಲ್ಲಿಂದ ಇಂಗ್ಲಿಷ್ ಒಳಗೂ ಕೂಡ ನೀವೇನ್ ಮಾಡಬಹುದು, ಈ ಒಂದು ಪೇಜ್ ಅನ್ನ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಸಂಪೂರ್ಣವಾಗಿ ಇಂಗ್ಲಿಷ್ ಒಳಗೂ ಕೂಡ ಆಗ್ಬಿಡುತ್ತೆ, ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಸರ್, 22ನೇ ಕಂತಿನ ಹಣ ಬಂದಿರುವಂತಹ ಮಾಹಿತಿಯನ್ನ ತಿಳ್ಕೋಬೇಕಾಗಿತ್ತು ಅಂದ್ರೆ ನೀವು ಕೆಳಗಡೆ ಬಂದಾಗ ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು ಎಲ್ಲ ತರದ ಒಂದು ಮಾಹಿತಿ ಕೂಡ, ಜೊತೆಗೆ ಒಂದು ಏನಿರುತ್ತೆ ಇಲ್ಲಿ ಅವಧಿವಾರು ಫಲಾನುಭವಿ ರೈತರ ಸಂಖ್ಯೆ ಕೂಡ ಇದ್ದಿರುತ್ತೆ. ಅವಾಗ ನಾವೇನ್ ಮಾಡ್ಬೇಕಾಗಿದೆ, ಹೊಸ ರೈತರ ನೋಂದಣಿ ಕೂಡ ಮಾಡ್ಕೋಬಹುದು, ಸ್ವಯಂ ನೋಂದಣಿಯನ್ನು ಸಂಪಾದಿಸಿ ನವೀಕರಿಸಿಕೋಬಹುದು, ಸ್ವಯಂ ನೋಂದಾಯಿತ ರೈತರ ಒಂದು CSC ರೈತರ ಸ್ಥಿತಿ ಕೂಡ ನೋಡ್ಕೋಬಹುದು, ಜೊತೆಗೆ ಆನ್ಲೈನ್ ಮರುಪಾವತಿಯನ್ನ ಮಾಡಬಹುದು, ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು, ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಿ ಅಂತ ಬರುತ್ತೆ. ಇಲ್ಲಿ ಫಲಾನುಭವಿಯ ಪಟ್ಟಿ ಅಂತ ಇದಿರುತ್ತೆ, ರಾಜ್ಯವಾರು ಅಥವಾ ಜಿಲ್ಲೆವಾರು ತಾಲೂಕುವಾರು ನಿಮ್ಮ ಊರಿನ ಪಟ್ಟಿ. ಇವತ್ತು 22ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ ನಿಮ್ಮ ಊರಿನಲ್ಲಿ, ಆ ಒಂದು ಜಮಾ ಆಗಿರುವಂತಹ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಪರಿಶೀಲನೆಯನ್ನ ಮಾಡ್ಕೋಬಹುದು. ಇಲ್ಲಿ ಫಲಾನುಭವಿಯ ಪಟ್ಟಿ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಇಲ್ಲಿ ಕೇಳುತ್ತೆ ಫಲಾನುಭವಿಯ ಪಟ್ಟಿ ಕೇಳುತ್ತೆ, ಇಲ್ಲಿ ನೀವೇನ್ ಮಾಡ್ಬೇಕು, ನಿಮ್ಮ ರಾಜ್ಯವನ್ನ ಆಯ್ಕೆ ಮಾಡ್ಬೇಕು. ಹೌದಾ, ನಾನು ಕರ್ನಾಟಕವನ್ನ ಆಯ್ಕೆ ಮಾಡ್ಕೋತಾ ಇದ್ದೇನೆ. ಸಂಪೂರ್ಣವಾಗಿ ಇಲ್ಲಿಂದ ನಿಮ್ಮ ರಾಜ್ಯ ಅಂದ್ರೆ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವ ಜಿಲ್ಲೆಯಿಂದ ನೀವು ಬಿಲಾಂಗ್ ಮಾಡ್ತಾ ಇದ್ದೀರೋ ನಿಮ್ಮ ಜಿಲ್ಲೆಯನ್ನು ಕೂಡ ಸಂಪೂರ್ಣವಾಗಿ ಹಾಕೋಬೇಕು. ಹಾಕಿದ ನಂತರ ಇಲ್ಲಿಂದ ಉಪ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ, ಯಾವ ಜಿಲ್ಲೆ ಅಥವಾ ತಾಲೂಕು ನಿಮ್ದು ಯಾವ್ದು ಬರುತ್ತೆ ಅದನ್ನು ನೀವು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿಂದ ಗ್ರಾಮ ಅಂತ ಕೇಳುತ್ತೆ, ಯಾವ ಗ್ರಾಮದಿಂದ ಇದ್ದೀರಿ ಅಂತ ಕೇಳುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ನಿಮ್ಮ ಒಂದು ಗ್ರಾಮವನ್ನು ನೀವು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಯಾವ ನಿಮ್ಮ ಗ್ರಾಮ ಇದೆಯೋ ಆ
ಒಂದು ಗ್ರಾಮವನ್ನು ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬೇಕು, ವರದಿ ಪಡೆಯಿರಿ ಅಂತ ಇರತ್ತೆ, ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಸಂಪೂರ್ಣವಾಗಿ ಹಾಕಿದ ನಂತರ ಸ್ವಲ್ಪ ಜೂಮ್ ಕೂಡ ಮಾಡ್ಕೋತೀನಿ, ನಿಮ್ಗೆ ಕ್ಲಿಯರ್ನೆಸ್ ಕಾಣಲಿ. ಓಕೆ, ಹಾಕಿದ ನಂತರ ನಾನು ಏನ್ ಮಾಡ್ತೀನಿ, ವರದಿ ಪಡೆಯಿರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ನೋಡಬಹುದು, ವರದಿ ಪಡೆಯಿರಿ ಮೇಲೆ ನಾನು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಎಲ್ಲರ ಒಂದು ಹೆಸರು ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ನಿಮ್ಮ ಊರಿನ ಅಥವಾ ಇಲ್ಲಿ ಫಲಾನುಭವಿಯ ಪಟ್ಟಿ ಅಂದ್ರೆ 22ನೇ ಕಂತಿನ ಹಣ ಯಾರಿಗೆಲ್ಲ ನಿಮ್ಮ ಊರಿನಲ್ಲಿ ಜಮಾ ಆಗಿದೆ, ಜಮಾ ಆಗಿರುವಂತ ಅವರ ಹೆಸರು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಇಲ್ಲಿ ಈ ಒಂದು ಕರ್ಸರ್ ನ ನೀವು ಸ್ವಲ್ಪ ಕೆಳಗೆ ತಗೊಂಡ್ರೆ ಸಾಕು, ಎಲ್ಲ ತರ ಅಂದ್ರೆ ಎಲ್ಲಾ ರೈತರ ಹೆಸರು ಕೂಡ ಇದರಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಗೊತ್ತಾಗ್ತಿದೆಯಾ? ದಯವಿಟ್ಟು ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಊರಿನ ಅಥವಾ ನಿಮ್ಮ ಗ್ರಾಮದ ಒಂದು PM ಕಿಸಾನ್ 22ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ, ಜಮಾ ಆಗಿರುವಂತಹ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ನೀವು ಪರಿಶೀಲನೆಯನ್ನ ಮಾಡ್ಕೋಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿಂದ ಸಾಕಷ್ಟು ವಿಧಾನ ಮತ್ತೆ ಸಾಕಷ್ಟು ನಿಮ್ಗೆ ಬೇರೆ ಬೇರೆ ಅವಕಾಶಗಳು ಕೂಡ ಇದ್ದಿರತ್ತೆ. ಇಲ್ಲ ಸರ್, ನಾನು PM ಕಿಸಾನ್ಗೆ ನೋಂದಣಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಹೊಸ ರೈತರ ನೋಂದಣಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಮೊಬೈಲ್ ನಂಬರ್ ಹಾಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕು, ಕರ್ನಾಟಕ. ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ಮತ್ತೆ OTP ಅನ್ನು ಹಾಕೊಂಡು ನೀವೇನ್ ಮಾಡಬಹುದು, ಮುಂದೆ ಇನ್ನು ಸಾಕಷ್ಟು ಆಪ್ಷನ್ಸ್ ಗಳು ಬರುತ್ತೆ, ಅವೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ನೀವೇನ್ ಮಾಡಬಹುದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಕಾರದಿಂದ ಲಾಭವನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೊಸ ರೈತರ ನೋಂದಣಿ ಅಂತ ಇದ್ದಿರತ್ತೆ ಇಲ್ಲಿ, ಮತ್ತೆ ಇವನ್ ನಿಮ್ಮ ಸ್ಟೇಟಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಈ ಒಂದು PM ಕಿಸಾನ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಗೊತ್ತಾಗಿದೆ ಅನ್ಕೋತಾ ಇದೀನಿ. ಮತ್ತೆ ಇಲ್ಲಿಂದ ಸಾಕಷ್ಟು ಮಾಹಿತಿಗಳು ಮತ್ತೆ ನಿಮ್ಮ ಒಂದು ಜಿಲ್ಲೆಯ ತಾಲೂಕಿನ ಮಾಹಿತಿಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡು ಆ ಒಂದು ಲಿಸ್ಟ್ ಅಲ್ಲಿ ಹೆಸರು ಇತ್ತು ಅಂದ್ರೆ, ನಾವು ಆಗ್ಲೇ ನೋಡಿದ್ದೇವಲ್ಲ, ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇತ್ತು ಅಂದ್ರೆ ನಿಮಗೆ ಸಂಪೂರ್ಣವಾಗಿ 2,000 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿರತ್ತೆ. ಹೋಗಿ ನೀವೇನ್ ಮಾಡಬಹುದು, ತಕ್ಕೋಬಹುದು. ಓಕೆನಾ? ದಯವಿಟ್ಟು ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಗೆ ನಿಮ್ಮ ಹೆಸರು ಇಲ್ಲದೆ ಇದ್ದಲ್ಲಿ ನಿಮ್ಗೆ ಹಣ ಇನ್ನು ಬರೋದು ಲೇಟ್ ಆಗುತ್ತೆ. ಇವತ್ತೆಲ್ಲ ನಾಳೆ ನಿಮ್ಗೂ ಕೂಡ ಸಂಪೂರ್ಣವಾಗಿ ಜಮಾ ಆಗ್ಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ